ಬಿಗ್ ಬಾಸ್, ಸಂಗೀತ ತಲೆಗೆ ಕಾರ್ತಿಕ್ ಸುತ್ತಿಗೆ ಏಟು, ಮತ್ತೆ ಇಬ್ಬರ ಸ್ನೇಹದಲ್ಲಿ ಬಿರುಕು. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 10 ಈಗಾಗಲೇ 10 ವಾರಗಳನ್ನು ಪೂರೈಸಿದೆ. ಈ ವಾರದ ಕತೆ ಕಿಚ್ಚನ ಜೊತೆ ಮುಗಿದು ಸೂಪರ್ ಸಂಡೇ ಕ್ಷಣಗಣನೆ ಶುರುವಾಗಿದೆ. ವಾರಾಂತ್ಯದಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಮುಂದೆ ಎಲ್ಲರೂ ಎಚ್ಚೆತ್ತುಕೊಂಡು ಆಟವನ್ನು ಆಡಬೇಕು ಎಂದು ಸಹ ಹೇಳಿದ್ದಾರೆ. ಸಂಗೀತ ಮಾತು ಹೇಗೋ ಕಾರ್ತಿಕ್ ಕಿವಿಗೆ ಬಿದ್ದಂತೆ ಕಾಣಿಸುತ್ತಿದೆ. ಆ ಕೋಪವನ್ನು ಸುದೀಪ್ ಮುಂದೆಯೇ ಹೊರ ಹಾಕಿದ್ದಾರೆ. ಸುದೀಪ್ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಒಂದು ಮಡಿಕೆ ಒಡೆದು ತಮ್ಮ ಕೋಪವನ್ನು ತಣಿಸಿಕೊಳ್ಳುವ ಟಾಸ್ಕ್ ಅನ್ನು ನೀಡಿದ್ದರು. ಈ ಟಾಸ್ಕ್ ವೇಳೆ ಕಾರ್ತಿಕ್ಗೆ ಸಂಗೀತ ಮೇಲೆ ಇರುವ ಕೋಪ ಹೊರಗೆ ಬಂದಿದೆ. ಇನ್ಮುಂದೆ ಸಂಗೀತ ಜೊತೆಗೆ ಇರೋದಿಲ್ಲ ಎಂಬ ಮಾತನ್ನು ಹೇಳಿದ್ದಾರೆ. ಈ ಮೂಲಕ ಮತ್ತೆ ಸಂಗೀತ ಹಾಗೂ ಕಾರ್ತಿಕ್ ನಡುವಿನ ಸ್ನೇಹದಲ್ಲಿ ಬಿರುಕು ಮೂಡುತ್ತಾ ಎಂಬ ಪ್ರಶ್ನೆ ವೀಕ್ಷಕರಲ್ಲಿ ಸಹಜವಾಗಿ ಹುಟ್ಟಿಕೊಂಡಿದೆ. 0 ಅಂತ ಪ್ರೂವ್ ಮಾಡಿ. ಕಾರ್ತಿಕ್ ಇನ್ಮುಂದೆ ನಾನು ಸಂಗೀತ ಜೊತೆಗೆ ಇರುವುದಿಲ್ಲ ಎಂಬ ಮಾತನ್ನು ಹೇಳಿದ್ದಾರೆ. ಕೆಲವೊಬ್ಬರು ಹೇಳಿದ್ದರು ಸಂಗೀತಾನ ಕಾರ್ತಿಕ್ನಿಂದ ಮೈನಸ್ ಮಾಡಿದರೆ ಕಾರ್ತಿಕ್ 0 ಎಂದು. ಅದರಂತೆ ಸಂಗೀತಾನ ಮೈನಸ್ ಮಾಡಿದ್ದೀನಿ. 0 ಎನ್ನುವುದನ್ನು ಪ್ರೂವ್ ಮಾಡಿ ಎಂದಿದ್ದಾರೆ. ಸಂಗೀತ ಆಡಿದ ಒಂದೇ ಒಂದು ಮಾತು ಇಬ್ಬರ ನಡುವೆ ಸ್ನೇಹ ಕಳೆದು ಹಾಕುವ ಮಟ್ಟಕ್ಕೆ ಹೋಗಿದೆ. ವಿನಯ್, ಸಂಗೀತ ಜಗಳಕ್ಕೆ ಕೊನೆಯಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಹಾಗೂ ವಿನಯ್ ಯಾಕೋ ಬದಲಾಗುವಂತೆ ಕಾಣಿಸುತ್ತಾ ಇಲ್ಲ. ವಿನಯ್ ಹೆಸರನ್ನು ಸಂಗೀತ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಸಂಗೀತ ಹೆಸರನ್ನು ವಿನಯ್ ತೆಗೆದುಕೊಂಡಿದ್ದಾರೆ. ಈ ಮೂಲಕ ಸಂಗೀತ ಹಾಗೂ ವಿನಯ್ ಜಗಳಕ್ಕೆ ಕೊನೆ ಇಲ್ಲ ಎಂಬುವುದು ಗೊತ್ತಾಗಿದೆ. ಇನ್ನು ಮೈಕಲ್ ಮತ್ತೆ ಪ್ರತಾಪ್ ಮೇಲೆ ಕಿಡಿಕಾರಿದ್ದಾರೆ. ಮಡಿಕೆಗೆ ಪ್ರತಾಪ್ ಫೋಟೋ ಅಂಟಿಸಿ ಹೊಡೆದಿದ್ದಾರೆ.